ಯೂಟ್ಯೂಬ್ ಪೇಮೆಂಟ್ ಬಂತ ಪರ್ಸನ್ ಮಾರ್ಕ್ ಅವ್ನ್ ಕೊಡ್ಲಿಲ್ಲ ಅಂದ್ರೆ ಅವಳು ಕೊಡ್ತಾಳೆ. ಇವತ್ತು ಈ ಕೈಲಿ ದುಡ್ಡು ಹಿಡಿತಾ ಇದೀನಲ್ಲ, $US ನನ್ಗೆ ಯಾರು ಕೊಡ್ತಾರೆ? ಯಾಕೆ ಕೊಡ್ತಾರೆ? ನಾನೇ ಇದ್ದೀವಿ. ಇದನ್ನ ಹಾಕ್ಬಿಡ. ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಈ ಒಂದು ದಿನ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್ ಟು ಮೀ. ಮತ್ತೇನಾಯ್ತು? ಐಶ್ವರ್ಯ ಬಂದ್ಲು. ಹೇ ಹಾಯ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಎಸ್, ಅದಾಗ್ಲೇ ನೀವು ಟೈಟಲ್ ಹಾಕಿ ಥಂಬ್ನೇಲ್ ನೋಡಿ ಗೆಸ್ ಮಾಡಿರ್ತೀರಾ ನಾನು ಯಾಕೆ ಯೂಟ್ಯೂಬ್ ಪೇಮೆಂಟ್ ಬಂತ ಪರ್ಸನ್ ಮಾರ್ಕ್ ಅಂತ ಹಾಕಿದ್ದೀನಿ ಅಂತಂದ್ರೆ, ಸತತವಾಗಿ 3.5 ವರ್ಷದ ಪರಿಶ್ರಮ ಇದು. ಸೊ ಹೇಗಿರುತ್ತೆ ಎಲ್ಲ ರಿಯಾಕ್ಷನ್ಸು, ಇದು ಪ್ರಾಸೆಸ್ ಏನಿದೆ, ನೀವು ಇದನ್ನ ಅದ್ ಹೇಗಿದೆ ಹಾಗೆ ನೋಡ್ಲಿ ಅಂತ ಹೇಳ್ಬಿಟ್ಟು, ಹಾಗೆ ಸಾಕಷ್ಟು ಒತ್ತಡಗಳ ಮಧ್ಯೆ, ಸಾಕಷ್ಟು ಅನುಮಾನಗಳ ಮಧ್ಯೆ, ಅವಮಾನಗಳ ಮಧ್ಯೆ, ಪರಿಶ್ರಮಗಳ ಮಧ್ಯೆ ಇವತ್ತಿನ ಈ ದಿನ ನಂಗೆ ತುಂಬಾನೇ ಇಂಪಾರ್ಟೆಂಟ್. ದಿಸ್ ವಾಸ್ ಲೈಕ್ ಮಚ್ ನೀಡೆಡ್ ಬ್ರೇಕ್ ಟು ಮೀ. ಯಾಕಂದ್ರೆ ಲಾಸ್ಟ್ 2.5 months ಎಸ್ಪೆಷಲಿ ನನ್ನ ಜೊತೆ ಹ್ಯಾಸ್ ಬಿನ್ ರಿಯಲಿ ಹಾರ್ಶ್. ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಈ ಒಂದು ದಿನ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್ ಟು ಮೀ. ಸೊ ನಾನು ಅದಾಗ್ಲೇ ಯಶಿಕಂಗ್ ವೇಟ್ ಮಾಡ್ತಿದ್ದೀನಿ. ಯಶಿಕಾ ಕಾಲೇಜ್ ಹತ್ರ ಹೋಗಿದ್ದಾಳೆ, ಬರ್ತಿದ್ದಾಳೆ. ನನ್ನ ತಂಗಿ ತೃಪ್ತಿ ಮಾತ್ರ ಇಲ್ಲಿದ್ದಾಳೆ. ನಮ್ಮ ಮದರ್ ಇಂಡಿಯಾ ಅದಾಗ್ಲೇ ಕೇಳ್ತಾ ಇದಾರೆ, ಯಾಕೆ ಅಷ್ಟೊಂದು ನಗ್ತಾ ಇದೆಯಾ ಅಂತ. ಯಾರಿಗೂ ನಾನೇನು ಇನ್ನ ಹೇಳಿಲ್ಲ. ಹೋಲ್ ಜರ್ನಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಮತ್ತೇನಾಯ್ತು? ಐಶ್ವರ್ಯ ಬಂದ್ಲು. ನಾನು ಇಲ್ಲಿ ಏನ್ ಡಾಕ್ಟರ್ ನೋಡ್ಕೊಳ್ತಾ ಇದ್ದೀನಿ. ಸ್ಟ್ರೆಸ್ ನ ಕೂಡ ನೀವು ಕಡಿಮೆ ಮಾಡ್ಕೋಬಹುದು. ತುಂಬಾ ಜನ ಹೆಣ್ಮಕ್ಳಿಗೆ ಕೂದಲು ಬರ್ತಾ ಇರುತ್ತೆ. ವೇಟ್ ಮಾಡ್ತಾ ಇದೀನಿ, ನಮ್ ಕ್ಯಾಶಿಯರ್ ವೇಟ್ ಮಾಡ್ತಾ ಇದೀನಿ ಗೈಸ್. ಅವಳು ATM ಹೋಗೋಣ ಅಂತ ನೋಡಿ ಬರೋದ್ರಲ್ಲೇ ಇದ್ದಾಳೆ. ಟಿಪ್ ಟಾಪ್ ಆಗಿ ರೆಡಿ ಆಗಿಲ್ವಾ? ಹೋಗ್ ATM ಹೋಗ್ಬಿಟ್ಟು ಬರ್ಬೇಕು ಮಾವಂಗೆ. ಹೋಗಪ್ಪ, ಒಂದ್ ಜಾಕೆಟ್ ಹಾಕೋ ಬರೋಗಪ್ಪ ಪ್ಲೀಸ್, ಬೇಗ ಬಾ. ಅವ್ನ್ ಕೊಡ್ಲಿಲ್ಲ ಅಂದ್ರೆ ಅವಳು ಕೊಡ್ತಾಳೆ. ಗೈಸ್ ಇವಾಗ ATM ಹೋಗ್ತಾ ಇದೀವಿ. ಸ್ವಲ್ಪ ಅಮೌಂಟ್ ಡ್ರಾ ಮಾಡ್ಬೇಕಿತ್ತು, ಕ್ಯಾಶ್ ಇದ್ರೆ ಒಳ್ಳೇದು ಅಂತ. ನಮ್ಮ ಕ್ಯಾಶಿಯರ್ ಇಲ್ಲೇ ಇದ್ದಾರೆ. ಎವ್ರಿ ಮಂತ್ ನನ್ನ ಅಮೌಂಟ್ ಬಂದಿದ ತಕ್ಷಣ, ಸತ್ಯವಾಗ್ಲು ನಮ್ಮನೆ ಮಹಾಲಕ್ಷ್ಮಿ ಗೈಸ್, ಅವಳು ಫಸ್ಟ್ ನನ್ನ ಅಕೌಂಟ್ ಬಿದ್ದಿದ ತಕ್ಷಣ ಅವಳಿಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಆಮೇಲೆ ಅವಳ ಕಡೆಯಿಂದ ನಾನು ಡ್ರಾ ಮಾಡಿಸ್ಕೊಡೋದು. ಅಲ್ಲಿ ಯಾರ ಎಲ್ಲಾರು ಅವಳ ಅಕೌಂಟ್ಗೆ ಹಾಕೊಡಿ. ಅಂಡ್ ತಿಂಗಳೆಲ್ಲ ದುಡ್ದು ತಿಂಗಳು ಸಂಬಳ ಕೂಡ ಇಷ್ಟು ಖುಷಿ ಖಂಡಿತವಾಗ್ಲೂ ಕೊಟ್ಟಿಲ್ಲ. ಇವತ್ತು ಈ ಕೈಲಿ ದುಡ್ಡು ಹಿಡಿತಾ ಇದೀನಲ್ಲ, ಇದು ಕೊಡ್ತಾರ ಖುಷಿ, ಮತ್ತೆ ಯಾವ್ದು ಕೊಟ್ಟಿಲ್ಲ. ಇವಾಗ ATM ಹೋಗಿ ಕ್ಯಾಶ್ ಡ್ರಾ ಮಾಡ್ಕೊಂಡು ಮನೆಗೆ ಹೋಗ್ತಿದೀವಿ. ಮಗು ನಿಂಗೊಂದು ವಾಟ್ಸಪ್ ಮೆಸೇಜ್ ಮಾಡಿದೀನಿ ನೋಡು. ಈಗ ಬಂತು. ಯಾವ್ದ್ರಿಂದ? ಕರೆಕ್ಟಾಗಿ ಫುಲ್ ಓದು. ಕರೆಕ್ಟ್ ಆಗಿ ಓದು. USD ಅದು. $US ನನ್ಗೆ ಯಾರು ಕೊಡ್ತಾರೆ? ಯಾಕೆ ಕೊಡ್ತಾರೆ? ಯೂಟ್ಯೂಬ್ ಇನ್ಕಮಾ? Are you serious? Yeah, that's YouTube payment. ಹೌದಾ? ಕಾಂಗ್ರೆಸ್ ಯಾರ್, ನಮ್ಮ ಅಕ್ಕ ಆದ್ರೂ ಅಂತೂ ಇಂತೂ ಸಾಧಿಸ್ಬಿಟ್ಟು. ಬಾ ನಡಿ ಟ್ರೀಟ್ ಕೊಡ್ಸು. ಸೊ ನಿಜನಾ? ನಂಗಿಂದ ನಂಬಕ್ಕೆ ಆಗ್ತಿಲ್ಲ, ಪ್ರಾಮಿಸ್ ನಂಬಕ್ಕೆ ಆಗ್ತಿಲ್ಲ ನಂಗೆ. ಅವಳಗ್ ನಂಬಕ್ಕೆ ಆಗ್ತಾ ಇಲ್ವಂತೆ, ಬಟ್ ಶಿ ಇಸ್ ಅ ಮೇನ್ ಪಿಲ್ಲರ್ ಆಫ್ ದಿಸ್. ನಾನೆಲ್ಲ ಯಾವತ್ತೋ ಬಿಟ್ಬಿಡ್ತಾ ಇದ್ದೆ, ಆಕ್ಚುಲಿ ಮಾಡ್ತಾನೆ ಇರ್ಲಿಲ್ಲ. ಫಸ್ಟ್ ರಿಯಾಕ್ಷನ್ ತುಂಬಾ ವಿಯರ್ಡ್ ಆಗಿ ಬರ್ತಾ ಇದೆ. ಇನ್ನ ಶಾಕ್, ಇನ್ನು ಅದನ್ನೇ ನೋಡ್ತಾ ಇದೀನಿ, ಸ್ಕ್ಯಾಮ್ ಮಾಡ್ತೋಡ ಅಂತ. ಇದ್ರಲ್ಲೆಲ್ಲ ಸ್ಕ್ಯಾಮ್ ಮಾಡ್ತೀನಾ? ಏನಿಲ್ಲ, ಚೆನ್ನಾಗೇ ಇದೆಯಾ. ಸೊ ದೇವ್ರ ಹತ್ರ ಇಟ್ಬಿಟ್ಟು ಕೊಡು. ನಾನೇ ದೇವ್ರು. I am God. God is great. Silence. 90 crores minus 3. God is great. ಹೌದು ನಿಜ. ದೇವ್ರಂತ ಮಗುನೇ ಬಿಡುಕಂದ ನೀನ್. ತಗೋ ಅಕೌಂಟ್ ದೇವ್ರ ಹತ್ರ ಇಟ್ಬಿಟ್ಟು ಕೊಡಂಗೆ. ಬಾ ನೀನು ಶಾಕ್ ಪಡು. ಬಾ ಹಂಗೆ ಏನು
ಇಟ್ಕೊಬೇಕು. ಏನಿಲ್ಲ, ಚೆನ್ನಾಗೇ ಇದೆಯಾ, ನಿಜ ಚೆನ್ನಾಗಿದೆ. ಏನಿಲ್ಲ, ನಿಜ ಚೆನ್ನಾಗಿದೆ, ಪ್ರಾಮಿಸ್ ಚೆನ್ನಾಗಿದೆ. ನೋಡಿ ಅಷ್ಟ್ ಚೆನ್ನಾಗಿದ್ದಾರೆ, ಚೆನ್ನಾಗ್ ಕಾಣ್ತಾರೆ. ವಾರ ಮಾಡಕ್ಕೆ ಇನ್ನ ಸ್ನಾನಕ್ಕೆ ಹೋಗ್ತಾ ಇದಾರೆ, ಅದಕ್ಕೆ ಗೈಸ್. ಏನ್ ಹೇಳ್ಬೇಕು? ಏಯ್, ಏನ್ ಹೇಳ್ಬೇಕು ತೋರ್ಸು ಫಸ್ಟ್. ಏನ್ನ ಒಂದ್ ನಿಮಿಷ ಆದ್ರೆ ಯಾರಿಗೂ ಇಷ್ಟ ಅಂತ ಹೇಳಂಗಿಲ್ಲ. ಹಾ, ಗೊತ್ತಾಯ್ತು. ಹಾ, USD ಅಂದ್ರೆ ಸ್ಟೇಟ್ ಇಂದಲ್ಲ, ಡಿ ಅಂದ್ರೆ ಡಾಲರ್ಸ್ ಅಂದ್ರೆ ಬೇರೆ ದೇಶದಿಂದ ಬರೋ ಟೈಪು. ಯೂಟ್ಯೂಬ್ ಇಂದ ಬಂದಿರೋದು. ಓ ಹೌದಾ? ಕಾಂಗ್ರೆಸ್. ಅದಕ್ಕೆ ಬೆಳಿಗ್ಗೆ ಖುಷಿಯಾಗಿದೆಯಾ? ನೋಡಿ ಗೈಸ್, ಮೇನ್ ಪಿಲ್ಲರ್ ನೋಡಿ ಗೈಸ್. ಹಂಗೆ 20 ಲಕ್ಷ ಬಡ್ಲಿ ನಿಂಗೆ. ಇದನ್ನ ಹಾಕ್ಬಿಡ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಇವತ್ತು ಬಂದಿದ್ದು ತುಂಬಾ ಖುಷಿ ಆಯ್ತು. ಏನು ವಿಷಯ? ಬನ್ನಿ ಒಳಗೆ, ಫಸ್ಟ್ ಕೂತ್ಕೊಳ್ಳಿ. ತುಂಬಾ ದಿವಸ ಆದ್ಮೇಲೆ ಬರ್ತಾ ಇದ್ದೀರಾ, ಅಪರೂಪ ಆಗೋಗಿದ್ದೀರಾ. ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಪೂಜೆ ಮಾಡಿದ್ದೀನಿ ಬೆಳಗ್ಗೆನೆ. ಒಂಚೂರು ಮುಂದಕ್ಕೆ ಹೋಗ್ಬೋದು, ಪರವಾಗಿಲ್ಲ. ಗುಡ್, ಸೂಪರ್. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೇನು ಸಮಾಚಾರ? ಕಾಫಿ, ಟೀ ಕಾಫಿ ಆಯ್ತು. ಏನು ನೋಡ್ಲಿಲ್ವಾ? ಹಾ, ದುಡ್ಡಿದೆ, ಏನು? ಅಮೌಂಟು. ಇಟ್ಕೊಳ್ಳಿ ಗೆಸ್ಟ್ ಅಪಿಯರೆನ್ಸ್. ರಾಘವೇಂದ್ರ ಸ್ವಾಮಿ ಹತ್ರ ದುಡ್ಡಿಟ್ಟಿದ್ದೀರಾ? ಯಾ, ಐ ಥಿಂಕ್ ಅದು ಹೇಳ್ಬೋದು, ಪರವಾಗಿಲ್ಲ. ನಿಮ್ಮ ಬಾಯಿಂದನೇ ಕೇಳೋದು. ಎಸ್, ದಟ್ಸ್ ಮೈ ಯೂಟ್ಯೂಬ್ ಮನಿ. ಓ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ಶುಕ್ರವಾರ ಸೊ ಅಮೌಂಟ್ ಗೆಸ್ ಮಾಡ್ಬೇಕು ಇವಾಗ, ಎಷ್ಟು ಬಂದಿರ್ಬೋದಂತ. ಮಿನಿಮಮ್ ಒಂದು 10 ಒಳಗಡೆ ಬಂದಿರುತ್ತೆ. ಸೀರಿಯಸ್ಲಿ ಕತ್ಲಾಗೋಯ್ತವತ್ತಷ್ಟಕ್ಕಾಗ್ಲಿ, ಅದಕ್ಕೆ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ಮ ಭಾಬಿ ಮನೆಗೆ ಹೋಗ್ಬೇಕು, ಬಿಕಾಸ್ ಶಿ ಹಸ್ ಆಲ್ಸೋ ಬಿನ್ ಲೈಕ್ ಒನ್ ಆಫ್ ದೋಸ್ ಬಿಗರ್ ಸಪೋರ್ಟರ್ಸ್. ಅವ್ರ ರಿಯಾಕ್ಷನ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್, ಕ್ಯಾಪ್ಚರ್ ಮಾಡೋಣ ಅಂತ. ಬಿಕಾಸ್ ಶಿ ವಿಲ್ ಬಿ ರಿಯಲಿ ಹ್ಯಾಪಿ ಇವಾಗ ನಾನು ಹೇಳಿದ್ರೆ ಇದನ್ನ. ಅದಕ್ಕೆ ಶಿ ಹಸ್ ಲಿಟ್ರಲಿ ಸಪೋರ್ಟೆಡ್ ಮೀ ಗೈಸ್. ಲೈಕ್ ನನ್ಗೆ ಯಾವಾಗ ಕಾಲ್ ಮಾಡಿದ್ರು ಅವ್ರು ನನ್ನ ಯೂಟ್ಯೂಬ್ ಬಗ್ಗೆನೇ, ವ್ಲಾಗ್ ಬಗ್ಗೆನೇ ಮಾತಾಡೋರು, ಬೇರೆ ಯಾವುದ್ರ ಬಗ್ಗೆ ಕೂಡ ಮಾತಾಡ್ತಾ ಇರಲಿಲ್ಲ. ಸೊ ಜಸ್ಟ್ 2 ದಿನದ ಮುಂಚೆ ನಂಗೆ ಫೋನ್ ಮಾಡಿದಾಗಲೂ ಅಷ್ಟೇ, ಅವ್ರು ಮಾತಾಡ್ಬೇಕಾದ್ರೆ ಇದು ಲೈಕ್ ಏನೇನು ನಿಂಗೆ ಈ ಬ್ರೇಕ್ ಬೇಕು, ನಿನ್ ಒಂದು ಫಸ್ಟ್ ಪೇಮೆಂಟ್ ಫಸ್ಟ್ ನಿನ್ ಕೈ ಬಂದ್ಬಿಟ್ಲಿ ನೋಡು, ನಿಂಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ ಅಂತೆಲ್ಲ ಸಿಕ್ಕಾಬಡೆ ಹೇಳ್ತಾ ಇದ್ರು. ಆಮೇಲೆ ಪ್ರತಿ ಸಲ ನಾನು ವಿಡಿಯೋ ಮಾಡಿದಾಗ್ಲೂ ಅಷ್ಟೇ, ಪ್ರತಿ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡ್ತಾ ಇದ್ರು. ಈ ತರ ಡ್ರೆಸ್ ಮಾಡ್ಕೋ, ಹಾಫ್ ಪೂನಿ ಹಾಕೋ, ಈ ತರ ಇಯರಿಂಗ್ಸ್ ಚೂಸ್ ಮಾಡ್ಕೋ, ಇದೆಲ್ಲ ಹೇಳೋರು. ನಂಗೆ ತುಂಬಾ 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 ಇನ್ಸ್ಪೈರ್ ಆಗ್ತಿತ್ತು ಅವ್ರು ಹೇಳೋವಾಗ. ನಿಜವಾಗ್ಲೂ ಏನೋ ಒಂದು ಎನರ್ಜಿ ತರ ಬರ್ತಿತ್ತು. ಸೊ ಐ ರಿಯಲಿ ವಾಂಟ್ ಟು ಕ್ಯಾಪ್ಚರ್ ದಟ್ ಮೂಮೆಂಟ್. ಯಾವ್ದು ತಗೊಳ್ಳಿ? ಓಕೆ. ಸೊ ಬಿಕಾಸ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, ಮೋಸ್ಟ್ ಆಫ್ ದಮ್ ಯಾರೆಲ್ಲ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಿಮಗೆ ಗೊತ್ತು ನನಗೆ ತಂಗೀರಿದ್ದಾರೆ ಅಂತ. ಆ್ಯಂಡ್ ದೇ ಆರ್ ಮೈ ವರ್ಡ್. ಸೊ ನಾನೊಬ್ಬ ಅಕ್ಕಾಗಿ ನಾನು ಎಷ್ಟು ನನ್ನ ತಂಗಿರಿಗೆ ಇಷ್ಟಪಡ್ಬೋದು, ನನ್ನ ಬಾಬಿ ಕೂಡ ಹಾಗೆ ನನಗೆ ನೋಡ್ತಾರೆ. ಸೊ ನನ್ಗನ್ಸುತ್ತೆ ಪ್ರತಿ ಸಲ ನನ್ಗೊಬ್ಬ ಅಕ್ಕ ಇದ್ದಿದೆ ಅಂತ ಅವಾಗೆಲ್ಲ ನನಗೆ ಜ್ಞಾಪಕ ಬರ್ತಾರೆ. ಹಾಗಾಗಿ ನಾನು ಇವತ್ತು ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಗೈಸ್ ಬಂದಿದ್ದೀನಿ, ಬಟ್ ಅವ್ರ ಮನೇಲಿ ಇದ್ದಾರೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ. ಜಸ್ಟ್ ಲೈಕ್ ದಟ್ ಬಂದ್ಬಿಟ್ಟಿದ್ದೀನಿ. ಇಲ್ಲಾಂದ್ರೂ ಬೇಜಾರು. ಗಿಡಗಳು ನೋಡಿ ಗೈಸ್ ಏನು ಸಖತ್ತಾಗಿ ಹಾಕಿದ್ದಾರೆ. ಶೀಸ್ ಅಟ್ ಹೋಮ್ ಇದ್ದಾರೆ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಹೋಗ್ತೀನಿ, ಬೇಜಾರಿಲ್ಲ. ಬಟ್ 3 ಫ್ಲೋರ್ ಹತ್ಕೊಂಡ್ಬರ್ಬೇಕು ಅವ್ರ ಮನೆಗೆ ಬರ್ಬೇಕಂದ್ರೆ. ಅದಕ್ಕೆ ಡೋರ್ ಲಾಕ್ ಆಗಿದೆ. ರೇಖಾ ಬಾಬಿ ಸ್ವೀಟ್ಸ್ ಗೆಸ್ ಮಾಡಿ. ಯೂಟ್ಯೂಬ್ ಪೇಮೆಂಟ್ ಬಂತು, ನನ್ನ ಫಸ್ಟ್ ಪೇಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಸೊ ನೀವು ವ್ಲಾಗಲ್ಲಿ ಇದ್ದೀರಾ. ಸೊ ನನ್ನ ರೇಖಾ ಬಾಬಿ ನಾನು ಅವಾಗಲೇ ಹೇಳ್ತಿದ್ದೆ. ಸೊ ಶಿ ಹಸ್ ಬೀನ್ ಮೈ ಬಿಗ್ಗೆಸ್ಟ್
ಒಳಗಡೆ ಸ್ವಲ್ಪ ಕತ್ಲಾಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಅದಕ್ಕೆ ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕು ಅಂತಾನೆ ಬಂದೆ. ಅವ್ರು ಫುಲ್ ಶೈ ಫೀಲ್ ಮಾಡ್ತಿದ್ದಾರೆ.